ಅಂತಿಮ ಪರೀಕ್ಷೆಗಳು 4 ಪ್ರಕಾರದಲ್ಲಿ ಬರುತ್ತೆ. ಯಾವುದ್ಯಾವುದು ಅದನ್ನು ಹೆಂಗೆ ಜಯಿಸೋದಕ್ಕೆ ನಾವೇನೇನು ತಯಾರಿ ಮಾಡಿಕೊಳ್ಬೇಕು, ಯಾವ ಅಭ್ಯಾಸ ನಾವು ನಿರಂತರವಾಗಿ ಮಾಡಿದರೆ ಆ ಪರೀಕ್ಷೆಗಳನ್ನು ಪಾಸ್ ಮಾಡ್ಬೋದು. ಅದು ಬರೋದು ಒಂದೇ ನಿಮಿಷ, ಒಂದೇ ಕ್ಷಣ. ಅದರಲ್ಲಿ ಹೆಂಗೆ ಪಾಸ್ ಆಗಬೇಕು, ಪಾಸ್ ಆಗದೇ ಇದ್ದರೆ ನಮ್ಮ ಪರಿಸ್ಥಿತಿ, ನಮ್ಮ ರಿಸಲ್ಟ್ ಏನು, ಇದೆಲ್ಲ ಅದಾದಿ ತುಂಬ ನಮ್ಮೆಲ್ರಿಗೂ ಅತಿ ಅವಶ್ಯಕವಾದಂಥ ಬಾಬೋರೇನು ಮನಸ ಸೇವೆ ಮಾಡಿ ಮನಸ್ಸನ್ನು ಶಕ್ತಿಶಾಲಿ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಗುಜಾದಾದಿಜಿಯವರ ಕ್ಲಾಸ್. ओम शांति। अंतिम परिस्थितियों को सामना करने के लिए मनसा में शक्तिशाली, मनसा को शक्तिशाली बनाओ. ಅಂತಿಮ ಪರೀಕ್ಷೆಗಳನ್ನು ಎದುರಿಸಲು ನಿಮ್ಮ ಮನಸ್ಸನ್ನು ಶಕ್ತಿಶಾಲಿಯಾಗಿ ಮಾಡಿಕೊಳ್ಳಿ. बाबा ने हम सबको ये पाठ पक्का कराया है कि हमें समस्या स्वरूप नहीं, समाधान स्वरूप बनना. ಬಾಬಾರವರು ನಮಗೆ ಈ ಪಾಠನ ಪರಿಪಕ್ವ ಮಾಡಿಸಿದ್ದಾರೆ. ನಾವು ಸಮಸ್ಯಾ ಸ್ವರೂಪರಾಗಬಾರ್ದು, ಸಮಾಧಾನ ಸ್ವರೂಪರಾಗಬೇಕು. कारण नहीं सुनाना लेकिन निवारण स्वरूप बनना. ಕಾರಣಗಳನ್ನು ಹೇಳಬಾರ್ದು, ಆದರೆ ನಿವಾರಣಾ ಸ್ವರೂಪರಾಗಬೇಕು. समस्या चाहे हमारे तरफ से हो या दूसरों के तरफ से हो, कभी कभी गलती फहमी से भी हो जाती है, लेकिन सबका ज्ञान हम सबको मिल चुका है. ಸಮಸ್ಯೆಗಳು ಅದು ನಮ್ಮಿಂದನೇ ಬರ್ಬೋದು ಅಥವಾ ಬೇರೆಯವರಿಂದನೇ ಬರ್ಬೋದು, ಕೆಲವು ಬಾರಿ ತಪ್ಪು ಭಾವನೆಗಳಿಂದನೂ ಬರ್ಬೋದು. ಆದರೆ ಎಲ್ಲದರ ಜ್ಞಾನ ಬಾಬಾ ನಮಗೆ ಮೊದಲೇ ಕೊಟ್ಟಿದ್ದಾರೆ. तो अगर हम लक्ष्य रखेंगे कि मुझे समाधान स्वरूप बनना ही है, तो समस्या को समाधान करने में लग जाएंगे. ನಮಗೇನಾದ್ರು ಗುರಿ ಇದ್ದರೆ ನಾನು ಸಮಾಧಾನ ಸ್ವರೂಪಿ ಆಗಲೇಬೇಕು ಅಂತ, ಆಗ ಸಮಸ್ಯೆಗಳನ್ನು ಸಮಾಧಾನ ಮಾಡ್ಕೊಳ್ಳೋದ್ರಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ತೀವಿ. नहीं तो समस्या ही बुद्धि में चलती रही, ये हुआ वो हुआ, ऐसा नहीं वैसा नहीं, बहुत चलता रहता. ಇಲ್ಲದೆ ಇದ್ರೆ ಸಮಸ್ಯೆಗಳೇ ಬುದ್ಧಿಯಲ್ಲಿ ನಡೀತಾ ಇರುತ್ತೆ. ಈಗಾಯಿತು, ಹಾಗಾಯಿತು, ಹಾಗಿರಬಾರ್ದಿತ್ತು, ಹೀಗಿರಬಾರ್ದಿತ್ತು, ಈ ಥರ ಬುದ್ಧಿಯಲ್ಲಿ ಸಂಕಲ್ಪಗಳು ತುಂಬ ನಡೀತಾ ಇರುತ್ತೆ. इसके लिए बाबा ने जो हमें मंत्र दिया है उसको हमें पक्का रखेंगे. ಅದಕ್ಕಾಗಿ ಬಾಬಾ ನಮಗೇನು ಮಂತ್ರ ಕೊಟ್ಟಿದ್ದಾರಲ್ಲ ಅದನ್ನು ಪರಿಪಕ್ವ ಮಾಡಿಕೊಳ್ಬೇಕು. ಯಾವುದು ಮಂತ್ರ? ಮೊದಲೇ ಹೇಳಿದ್ರಲ್ಲ, ಸಮಸ್ಯಾ ಸ್ವರೂಪ ಆಗಬಾರ್ದು, ಸಮಾಧಾನ ಸ್ವರೂಪಿಗಳಾಗಬೇಕು. ಇದು ಮಂತ್ರ. अभी तो हमारा सारा ज्ञान मन के ऊपर विजय प्राप्त करने का है. ಈಗ ನಮಗೆ ಜ್ಞಾನ ಪೂರ್ಣ ಕೊಟ್ಟಿರೋ ಉದ್ದೇಶ ನಮ್ಮ ಮನಸ್ಸಿನ ಮೇಲೆ ನಾವು ವಿಜಯಿಗಳಾಗಬೇಕು ಅಂತ. फाउंडेशन ही मन है. पहले संकल्प आता, उसके बाद वाचा और कर्मणा भी होता. ಸಮಸ್ಯೆಗಳ ಫೌಂಡೇಶನ್ನೇ ಮನಸ್ಸು. ಏಕೆಂದರೆ ಮೊದಲು ಮನಸ್ಸಲ್ಲಿ ಸಂಕಲ್ಪ ಬರುತ್ತೆ, ನಂತರ ವಾಚ, ನಂತರ ಕರ್ಮದಲ್ಲಿ ಬರುತ್ತೆ. वास्तव में देखा जाए
तो हमें पुरुषार्थ व किसी भी बात में मेहनत करने की ज़रूरत नहीं है. ದಾದಿ ಹೇಳ್ತಾರೆ, ವಾಸ್ತವಿಕವಾಗಿ ನೋಡೋದಾದರೆ ನಾವು ಪುರುಷಾರ್ಥ ಮಾಡೋದಕ್ಕಾಗಿರಲಿ ಯಾವುದೇ ಮಾತಿನಲ್ಲಿ ಶ್ರಮ ಪಡುವಂಥ ಅಗತ್ಯ ಇಲ್ಲ. ಪೈಲೆ ಮನಸಾ ಹೇ ಫಿರ್ ವಾಚ ಫಿರ್ ಕರ್ಮಣ. ಮೊದಲು ನಮ್ಮ ಮನಸ್ಸು, ಆಮೇಲೆ ವಚನ, ಆಮೇಲೆ ಕರ್ಮ. अगर आप मनसा को ही ठीक कर दो तो वाचा कर्मणा की मेहनत से बच जाएंगे. ಒಂದು ವೇಳೆ ನೀವು ನಿಮ್ಮ ಮನಸ್ಸನ್ನು ಸರಿಪಡಿಸ್ಕೊಂಬಿಟ್ರೆ ಆಗ ವಾಚ ಮತ್ತು ವಚನ ಮತ್ತು ಕರ್ಮದಲ್ಲಿ ಏನೂ ಕಷ್ಟಪಡುವ ಅಗತ್ಯ ಇಲ್ಲ. ಅದರಿಂದ ಬಚಾವಾಗ್ತೀರಿ. ಯಹಿ ಶಾರ್ಟ್ ಕಟ್ ಪುರುಷಾರ್ಥ. ಇದೇ ಶಾರ್ಟ್ ಕಟ್ ಪುರುಷಾರ್ಥ. ಯಾವುದು? मनसिन मेल गमन कोडोदु. तो वर्तमान समय मन के ऊपर बहुत अटेंशन चाहिए. आद्रिंद वर्तमान समयदल्लि मनस्सिन मेले ತುಂಬಾನೇ गमन बेकु. योग भी हमारा मन द्वारा ही है. फिर संबंध संपर्क में आते हैं तो पहले कोई भी बात वृत्ति में आता, फिर वृत्ति से दृष्टि में आती. ಯೋಗನೂ ಕೂಡ ಮೊದಲು ನಾವು ಮನಸ್ಸಿಂದನೇ ಮಾಡೋದು. ನಂತರ ಬೇರೆಯವರ ಸಂಬಂಧ ಸಂಪರ್ಕದಲ್ಲಿ ಬಂದಾಗ ಯಾವುದೇ ಸಂಕಲ್ಪಗಳು ಮೊದಲು ನಮ್ಮ ವೃತ್ತಿಯಲ್ಲಿ ಬರುತ್ತೆ, ವಿಚಾರಧಾರೆಗಳಲ್ಲಿ ಬರುತ್ತೆ. ಏನು ವೃತ್ತಿಯಲ್ಲಿ ಇರುತ್ತೋ ಅದೇ ದೃಷ್ಟಿಯಲ್ಲಿ ಬರುತ್ತೆ. ಫಿರ್ ದೃಷ್ಟಿ ಸೇ ಕೃತಿ ಸಂಬಂಧ ಸಂಪರ್ಕ ಮೇ ಆತಿ ಹೈ. ನಂತರ ದೃಷ್ಟಿಯಿಂದ ಕರ್ಮ, ಕರ್ಮದಿಂದ ಸಂಬಂಧ ಸಂಪರ್ಕದಲ್ಲೆಲ್ಲ ಬಂದ್ಬಿಡುತ್ತೆ. तो हमारा मनसा के ऊपर बहुत अटेंशन चाहिए. आद्रिंद नಮಗೆ ನಮ್ಮ ಮನಸ್ಸಿನ ಮೇಲೆ ಬಹಳ ಗಮನ ಬೇಕು. और लास्ट घड़ी पेपर भी ज़्यादा टाइम का नहीं होगा. ಕೊನೆಯ ಸಮಯದಲ್ಲಿ ಬರೋ ಪರೀಕ್ಷೆಗೆ ಸಮಯ ಹೆಚ್ಚಿರೋದಿಲ್ಲ. 1 ಸೆಕೆಂಡ್ का पेपर होना है. ಒಂದೇ ಒಂದು ಸೆಕೆಂಡಿನ ಪರೀಕ್ಷೆ ಆಗೋದು. और वो होना है नष्ट मोह स्मृति स्वरूप. आ परीक्षೆಯ ಕ್ವೆಶ್ಚನ್ ಏನಪ್ಪ ಅಂದರೆ नष्ट मोहि स्मृति स्वरूपरागोದು. बाबा ने ये पेपर भी आउट कर दिया है, समय भी आउट कर दिया. ಬಾಬೋರು ಪರೀಕ್ಷೆ ಏನು ಬರುತ್ತೆ ಅಂತನೂ ಕ್ವೆಶ್ಚನ್ನು ಔಟ್ ಮಾಡಿದ್ದಾರೆ. ಅದೆಷ್ಟು ಸಮಯದಲ್ಲಿ ಪಾಸ್ ಆಗಬೇಕು ಬರೀ ಅಂತ समयनू आउट माडिदारे. तो 1 सेकेंड का पेपर होना है. और संकल्प अगर हिलता, मानो मेरे मन में अच्छे के बजाय उल्टा संकल्प आया तो सेकेंड ही लगता है ना. ಒಂದು ಸೆಕೆಂಡಿನ ಪರೀಕ್ಷೆಯಲ್ಲಿ ಒಂದು ವೇಳೆ ಸಂಕಲ್ಪ ಏನಾದರೂ ಅಲುಗಾಡಿದ್ರೆ, ಅಂದರೆ ಸಂಕಲ್ಪ ಒಳ್ಳೆ ಸಂಕಲ್ಪ ಬರೋಕ್ಕೆ ಬದಲು ಉಲ್ಟಾ ಸಂಕಲ್ಪಗಳೇನಾದ್ರು ಬಂದ್ಬಿಟ್ರೆ ಅದೆಲ್ಲ ಬರೋದು 1 सेकेंड अल्वा. अगर अंत समय मन के ऊपर हमारा अटेंशन अथवा कंट्रोल नहीं है तो उस समय कुछ भी हो सकता. ಒಂದು ವೇಳೆ ಅಂತಿಮ ಸಮಯದಲ್ಲಿ ನಮ್ಮ ಮನಸ್ಸಿನ ಮೇಲೆ ನಮಗೆ ಗಮನ ಇಲ್ಲದಿದ್ದರೆ ಅಥವಾ ನಿಯಂತ್ರಣ ಇಲ್ಲದೆ ಇದ್ದರೆ ಆ ಸಮಯದಲ್ಲಿ ಏನು ಬೇಕಾದ್ರೂ ಆಗ್ಬೋದು ನಮ್ಮ ಮನಸ್ಥಿತಿ. डिप्रेशन ಹೋಗ್ಬೋದು, ಇನ್ನೇನಾದ್ರು ಆಗ್ಬೋದು. तो अंत के समय आपके पास 4 प्रकार का पेपर आनी है. ಅಂತಿಮ ಸಮಯದಲ್ಲಿ ದಾದಿ ಹೇಳ್ತಾರೆ, ನಿಮ್ಮ ಬಳಿ 4 ಪ್ರಕಾರದ ಪರೀಕ್ಷೆ ಬರುತ್ತೆ. ಒಂದು ಮಾಯಾಕ್ಕೆ ದ್ವಾರ, ಮಾಯೆ ಮೂಲಕ ಪರೀಕ್ಷೆ, ವಿಕಾರಗಳ ಮೂಲಕ. ಎರಡನೇದು ಪ್ರಕೃತಿ ದ್ವಾರ, 5 ತತ್ವಗಳ ಮೂಲಕ ಪರೀಕ್ಷೆ. ಮೂರನೇದು ಲಗಾವ್ಕೆ ದ್ವಾರ, ಸೆಳೆತ ಎಳೆತದ ಮೂಲಕ, ವಸ್ತು ವ್ಯಕ್ತಿ ವೈಭವದ ಸೆಳೆತ ಎಳೆತದ ಮೂಲಕ. ನಾಲ್ಕನೇದು अशुद्ध आत्माओं के अंत में, अशुद्ध आत्माएं भी अंत में वार कर सकती है. ಅಶುದ್ಧ ಆತ್ಮಗಳು ಕೂಡ
अंतिम समयದಲ್ಲಿ ನಿಮ್ಮ ಮೇಲೆ युद्ध ಮಾಡ್ಬೋದು. लेकिन अगर हम योग युक्त है तो कोई भी पेपर में हम सहज पास हो सकेंगे. ಆದರೆ ನಾವೇನಾದ್ರು ಯೋಗಯುಕ್ತರಾಗಿದ್ದರೆ ಮೊದಲಿಂದಾನೆ ಈ ಥರ ಯಾವುದೇ ಪರೀಕ್ಷೆ ಬಂದರೂ ಕೂಡ ಸಹಜವಾಗಿ ಪಾಸ್ ಆಗ್ಬೋದು. ಯಾವ ಪರೀಕ್ಷೆಗಳು? ಒಂದು ಮಾಯೆ ವಿಕಾರಗಳ ಪರೀಕ್ಷೆ, ಕಾಮ ಕ್ರೋಧ ಲೋಭ ಮೋಹ ಅಹಂಕಾರ ದ್ವೇಷ ಅಸೂಯೆ ಈರ್ಷೆ ಆವೇಶ, ಇವೆಲ್ಲ ಮಾಯೆ. ಎರಡನೇದು ಪ್ರಕೃತಿ ಪಂಚತತ್ವಗಳದು. ಮೂರನೇದು ಸೆಳೆತ ವ್ಯಕ್ತಿ ಮೇಲೆ, ವೈಭವದ ಮೇಲೆ, ವಸ್ತುಗಳ ಮೇಲೆ. ನಾಲ್ಕನೇದು ಅಶುದ್ಧ ಆತ್ಮಗಳು, ಅವು ಕೂಡ ನಮ್ಮ ಮೇಲೆ ಆ ಸಮಯದಲ್ಲಿ ಆಕ್ರಮಣ ಮಾಡ್ಬೋದು, ಯುದ್ಧ ಮಾಡ್ಬೋದು. ಆದರೆ ಇವು ನಾಲ್ಕು ಪ್ರಕಾರದಲ್ಲಿ ಯಾವುದೇ ಪೇಪರ್ ಬಂದರೂ ಕೂಡ ಸಹಜವಾಗಿ ಪಾಸ್ ಆಗಬೇಕಾದ್ರೆ ಅದರ ಏನು ಯೋಗಯುಕ್ತರಾಗಿರಬೇಕು. ಅವಾಗ ಮಾತ್ರ ಸಹಜವಾಗಿ ಪಾಸ್ ಆಗ್ಬೋದು. ಮೊದಲಿಂದ ಇದ್ರೆ ತಾನೇ ಅಂತಿಮ ಸಮಯದಲ್ಲಿ ಯೋಗಯುಕ್ತರಾಗಕ್ಕೆ ಸಾಧ್ಯ. ಮೊದಲಿಂದ ಅಭ್ಯಾಸ ಇಲ್ಲ ಅಂದರೆ ಹೇಗಾಗಕ್ಕಾಗುತ್ತೆ? इसलिए बाबा मनसा सेवा का अभ्यास करा रहा है. ಅದರಿಂದನೇ ಬಾಬಾ ನಮಗೆ ಮನಸಾ ಸೇವೆಯ ಬಗ್ಗೆ ಅಭ್ಯಾಸ ಮಾಡಿಸ್ತಾ ಇದ್ದಾರೆ. क्योंकि अंत समय में अकाल मृत्यु के कारण सभी के तमोगुणी संस्कार इमर्ज होंगे. तो उस समय अगर मानो वो हमारे ऊपर वार करता है और हमें मनसा सेवा का अभ्यास है तो आत्मा उनको शक्ति देने की सेवा में बिजी हो जाएंगे. ಯಾಕೆಂದರೆ ಅಂತಿಮ ಸಮಯದಲ್ಲಿ ಅಕಾಲ ಮೃತ್ಯು ಆಗೋ ಕಾರಣ, ಅಕಾಲ ಮೃತ್ಯು ಆಕ್ಸಿಡೆಂಟ್ ಮೂಲಕ, ರೋಗ ರುಜಿನಗಳ ಮೂಲಕ, ಆಯುಸ್ಸು ಮುಗಿಯೋದಕ್ಕೆ ಮೊದಲೇ ಆಗ್ಬಿಡುತ್ತಲ್ಲ. ಅದರಿಂದ ಬಾಬರು ಹೇಳ್ತಾರೆ, ದಾದಿ ಹೇಳ್ತಿದ್ದಾರೆ, ಈ ತಮೋಗುಣಿ ಸಂಸ್ಕಾರಗಳು ಆತ್ಮಗಳಲ್ಲಿ ಇರುತ್ತಲ್ಲ, ಅಕಾಲ ಮೃತ್ಯು ಆಗಿದ್ದಾಗ ಅವು ನಮ್ಮ ಮೇಲೆ ಯುದ್ಧ ಮಾಡ್ತವೆ. ತಮೋಗುಣಿ ಸಂಸ್ಕಾರ ಯಾವುದು? ಈ ವಿಕಾರಗಳು, ಕೆಟ್ಟ ಗುಣಗಳು. ಆಗ ನಮಗೆ ಮನಸ್ಸಿನ ಸೇವೆ, ಮನಸಾ ಸೇವೆ ಮಾಡೋ ಅಭ್ಯಾಸ ಇದ್ದರೆ ನಾವು ಆ ಆತ್ಮಗಳಿಗೆ ಶಕ್ತಿ ಕೊಡುವಂಥ ಸೇವೆಯಲ್ಲಿ ಬಿಸಿ ಆಗ್ಬೋದು. ನಮ್ಮ ಮೇಲೆ ನಾವು ಆಕ್ರಮಣ ಮಾಡಿ ಯುದ್ಧ ಮಾಡೋಕ್ಕೆ ಅವಕಾಶ ಇರೋದಿಲ್ಲ. और कोई भी अशुद्ध आत्मा हमारे ऊपर वार नहीं कर सकते. ಮನಸಾ ಸೇವೆ ಮಾಡುವಂಥ ಅಭ್ಯಾಸದಲ್ಲಿ ಬ್ಯುಸಿ ಆಗಿದ್ರೆ ಆ ತಮೋಗುಣಿ ಸಂಸ್ಕಾರಗಳು ಅಕಾಲ ಮೃತ್ಯುವಿನಿಂದ ಅವರಲ್ಲಿ ಪ್ರಕಟ ಆಗುತ್ತೆ. ಆತ್ಮಗಳ ದೇಹ ಇರಲ್ಲ, ಯಾರ ದೇಹದಲ್ಲಿ ಬೇಕಾದ್ರೂ ಪ್ರವೇಶ ಆಗಿ ತಮೋಗುಣಗಳನ್ನ ಪ್ರಕಟ ಮಾಡ್ತವೆ. ಅದರಿಂದ ನಮ್ಮಲ್ಲೇನಾದ್ರು ಮನಸಾ ಸೇವೆ ಶಕ್ತಿ, ಮನಸಾ ಸೇವೆ ಮಾಡುವಂಥ ಶಕ್ತಿ ಇದ್ದರೆ ಆ ಆತ್ಮಗಳಿಗೂ ಕೂಡ ಮನಸಾ ಶಕ್ತಿ ಮೂಲಕ ಸೇವೆ ಮಾಡಿ ಬಿಸಿ ಆದರೆ ಯಾವುದೇ ಅಶುದ್ಧ ಆತ್ಮಗಳು ನಮ್ಮ ಮೇಲೆ ಯುದ್ಧ ಮಾಡೋದಿಲ್ಲ. ಕಲನ ಹತ್ರ ಇದುವಾಗಮ್ಮ, ಕಲಾ ಬತ್ತಾಳೆ ನಿಮ್ಮ ಜೊತೆ. उस समय किंचातान होंगे, इसलिए अभ्यास अब से चाहिए. ಆ ಸಮಯದಲ್ಲಿ ತುಂಬ ಸೆಳೆತ ಬಂದ್ಬಿಡುತ್ತೆ, ಎಳೆದಾಟ ಶುರು ಆಗ್ಬಿಡುತ್ತೆ. ಅದಕ್ಕಾಗಿ ಮನಸಾ ಸೇವೆ ಮೊದಲಿಂದ ಅಭ್ಯಾಸ ಆಗಬೇಕು. उस समय ಬಾಬಾ ಬಾಬಾ ಕೆರೆಸೆ ಕ್ಯಾ ಹೋಂಗಾ? ಅವಾಗ ಎಳೆದಾಟ ಶುರು ಆದಾಗ ನೀವು ಬಾಬಾ ಬಾಬಾ ಅಂದ್ಬಿಟ್ರೆ ಏನಾಗುತ್ತೆ? ಬಾಬಾ ಸುನೇಗಾ ಹಿ ನಹೀ. ಆ ಸಮಯದಲ್ಲಿ ನೀವು ಮನಸಾ ಸೇವೆ ಮೊದಲಿಂದ ಅಭ್ಯಾಸ ಮಾಡ್ತಿದ್ರೆ ಕಷ್ಟ ಬಂದಾಗ, ತೊಂದರೆ ಆದಾಗ ನೀವು ಬಾಬಾ ಬಾಬಾ ಅಂದರೆ ಏನಾಗುತ್ತೆ? ಬಾಬಾ ನಿಮ್ಮ ಮಾತು ಕೇಳೋದು ಇಲ್ಲ. क्योंकि फिर बाबा कहेगा मतलब से मुझे याद करते हो तो 2 पेपर. ಅವಾಗ ಬಾಬಾನು ಹೇಳ್ತಾರೆ, ನಿಮ್ಮ ಸ್ವಾರ್ಥಕ್ಕೋಸ್ಕರ ನೀವು ನನ್ನ ನೆನಪು ಮಾಡಿದ್ರೆ, ಬೇಕಾದಾಗ ಕಷ್ಟ ಬಂದಾಗ ನನ್ನ ನೆನಪು ಮಾಡೋಕ್ಕೆ ಬಂದರೆ ಪರೀಕ್ಷೆ ಕೊಡಿ, ಪರೀಕ್ಷೆಯಲ್ಲಿ ಭಾಗವಹಿಸಿ. प्यार से तो याद किया ही नहीं, मतलब से याद किया.
ಮೊದಲಿಂದ ನಿಮಗೆ ಪ್ರೀತಿಯಿಂದ ನೆನ್ಪು ಮಾಡೋಕ್ಕೆ ಬರಲಿಲ್ಲ, ಅಭ್ಯಾಸ ಮಾಡ್ಕೊಳ್ಳಿಲ್ಲ. ಈಗ ಕಷ್ಟ ಬಂತು ಅಂತ ನಿಮಗೆ ಆ ತಾಪತ್ರೆಯಿಂದ ಯೋಗ ಮಾಡೋಕ್ಕೆ ಶುರು ಮಾಡುತ್ತೀರಾ, ಬಾಬಾ ಅಂತೀರಾ. तो मनसा सेवा की जो बाबा ने विधि बताई उसे बहुत अटेंशन में रखना चाहिए. ಆದ್ದರಿಂದ ಮನಸಾ ಸೇವೆ ಮಾಡೋದಕ್ಕೆ ಬಾಬಾ ಯಾವ ವಿಧಾನವನ್ನು ಕಲಿಸ್ಕೊಟ್ಟಿದ್ದಾರೆ ಅದರ ಬಗ್ಗೆ ತುಂಬಾ ಗಮನ ಕೊಡಿ. मन को बिजी रखने की विधि हर एक अपनी अपनी दिनचर्या के हिसाब से बनाओ. ನಿಮ್ಮ ಮನಸ್ಸನ್ನು ಬ್ಯುಸಿಯಾಗಿ ಇಟ್ಕೊಳ್ಳುವಂಥ ವಿಧಾನವನ್ನು ಪ್ರತಿಯೊಬ್ಬರು ನಿಮ್ಮ ನಿಮ್ಮ ದಿನಚರಿಯ ಲೆಕ್ಕದಲ್ಲಿ ಸೆಟ್ ಮಾಡ್ಕೊಳ್ಳಿ. सारे दिन में मुझे मनसा सेवा का अभ्यास ज़रूर करना है. ಇಡೀ ದಿನದಲ್ಲಿ ನಮಗೆ ಮನಸಾ ಸೇವೆ ಮಾಡುವಂಥ ಅಭ್ಯಾಸ ಮಾಡಲೇಬೇಕು. ಬಾಬಾ ಈಗ ಮೊನ್ನೆ ಮುಳ್ಳಿನಲ್ಲಿ ಹೇಳಿದ್ರಲ್ಲ, ಪದೇ ಪದೇ ಮಾಡಿ ಅಂತ. ಇದನ್ನು ದಾದಿ 2002ನೇ ಇಸ್ವಿನಲ್ಲಿ ಕ್ಲಾಸ್ ಮಾಡಿರೋದು. ಬಾಬಾ ಹೇಳಿರೋದನ್ನೇ. अंत समय प्रकृति की हलचल भी बहुत बढ़ेगी. ಅಂತಿಮ ಸಮಯದಲ್ಲಿ ಈ ಪ್ರಕೃತಿಯ ಏರುಪೇರುಗಳು ತುಂಬ ಆಗುತ್ತೆ. ಪಾಂಚೋ ತತ್ವ ಸಬ್ ಇಕಟ್ಟೆ ಕಾಮ್ ಕರೆಂಗೆ. ಒಂದು ಭೂಕಂಪ ಅಲ್ಲ, ಒಂದು ಪ್ರವಾಹ ಅಲ್ಲ, 5 ತತ್ವಗಳು, ಅಗ್ನಿ, ನೀರು, ಗಾಳಿ, ಭೂಮಿ, ಆಕಾಶ, ಈ 5 ತತ್ವಗಳು ಏಕಕಾಲದಲ್ಲಿ ಒಟ್ಟಿಗೆ ನಿಮಗೆ ಪರೀಕ್ಷೆ ರೂಪದಲ್ಲಿ ಬರುತ್ತೆ. आप सोचो उस समय क्या हालत होगी. ಪಾಪ ಇವತ್ತು ಉತ್ತರ ಕರ್ನಾಟಕದಲ್ಲಿ ನೀರು ಜಾಸ್ತಿ ಬಂದು ಎಲ್ಲರೂ ಸಾಯ್ತಾ ಇದ್ದಾರೆ, ಎಷ್ಟೊಂದು ಜನ ಸತ್ತೋಗಿದ್ದಾರೆ. ಇಡೀ ದೇಶದಲ್ಲಿ, ಆಂಧ್ರದಲ್ಲಿ, ಬಿಹಾರಲ್ಲಿ, ಎಲ್ಲ ಕಡೆ. ಅದರಲ್ಲಿ ನಮಗೀಗ ನಮ್ಮ ಕರ್ನಾಟಕದಲ್ಲಿ, ಉತ್ತರ ಕರ್ನಾಟಕದಲ್ಲಿ ತುಂಬ ತೊಂದರೆ ಪಡ್ತಾ ಇದ್ದಾರೆ. ಬಾಬಾ ಹೇಳ್ತಾರೆ 5 ತತ್ವಗಳು ಒಂದೇ ಸಾರಿ ನಿಮಗೆ ಪರೀಕ್ಷೆ ತಗೊಳುತ್ತೆ ಒಟ್ಟಿಗೆ. ಆ ಸಮಯದಲ್ಲಿ ಯೋಚನೆ ಮಾಡಿ ನಿಮ್ಮ ಸ್ಥಿತಿ ಏನಾಗ್ಬೋದು ಅಂತ, ನಿಮ್ಮ ಗತಿ ಏನು, ನಿಮ್ಮ ಸ್ಥಿತಿ ಏನು ಯೋಚನೆ ಮಾಡ್ಕೊಳ್ಳಿ. ತು ಕಿತ್ನಿ ಶಕ್ತಿ ಚಾಹಿಯೆ. 5 ತತ್ವಗಳು ಏಕಕಾಲದಲ್ಲಿ ಏರುಪೇರಾಗ್ಬಿಟ್ರೆ ಆವಾಗ ನಿಮಗೆ ಎಷ್ಟು ಶಕ್ತಿ ಬೇಕಾಗುತ್ತೆ, ಎಷ್ಟೊಂದು ಶಕ್ತಿ ಬೇಕು. अगर हमारा बहुत समय से साधारण पुरुषार्थ है तो हम विजयी बनने में नंबर आगे नहीं ले सकेंगे. ಒಂದು ವೇಳೆ ನಮ್ಮ ದೀರ್ಘಕಾಲ ನಾವು ಜಾನಕ್ಕೆ ಯಾವಾಗಲೇ ಬರಲಿ, ಲೇಟಾಗಿ ಬಂದ್ವಿ ಅನ್ನೋ ಪ್ರಶ್ನೆ ಇಲ್ಲ, ನಾವು ಬಂದಾಗಿಂದ ಸಾಯೋವರೆಗೂ, ಅಂತಿಮ ಸಮಯದವರೆಗೂ ತೀವ್ರ ಪುರುಷಾರ್ಥ ಮಾಡಿದ್ರೆ ನಾವು ವಿಜಯಿಗಳಾಗ್ಬೋದು. ಒಂದು ವೇಳೆ ಸಾಧಾರಣ ಪುರುಷಾರ್ಥದಲ್ಲೇ ಕಾಲ ಕಳೆದಿದ್ರೆ ಆಗ ನಾವು ವಿಜಯಿ ಆಗೋದಕ್ಕೆ ಸಾಧ್ಯ ಆಗಲ್ಲ. तो हमको ये पुरुषार्थ करना है कि हम अंत में विजयी कैसे बने. ಆದ್ದರಿಂದ ಈಗ ನಾವು ಮಾಡಬೇಕಾಗಿರೋ ಪುರುಷಾರ್ಥ ಏನು ಅಂದರೆ, ಅಂತಿಮ ಸಮಯದಲ್ಲಿ ಈ ಪರೀಕ್ಷೆಗಳು ಬಂದಾಗ ನಾವು ಹೇಗೆ ವಿಜಯಿಗಳಾಗಬೇಕು ಅಂತ. इसके लिए एक तो हम मन को बिजी रखने का अभ्यासी बने. ಅದಕ್ಕಾಗಿ ಒಂದು, ನಮ್ಮ ಮನಸ್ಸನ್ನು ಬ್ಯುಸಿಯಾಗಿ ಇಟ್ಕೊಳ್ಳುವಂಥ ಅಭ್ಯಾಸ ಮಾಡ್ಕೊಳ್ಬೇಕು. बीच बीच में इसका अभ्यास करते रहे तभी तो बहुत समय का अभ्यास हो जाएगा. ಇಡೀ ದಿನದಲ್ಲಿ ಮಧ್ಯ ಮಧ್ಯೆ ನೀವು ಅಭ್ಯಾಸ ಮಾಡ್ತಾ ಹೋದರೆ ಅವಾಗ ತಾನೇ ಅಂತಿಮ ಸಮಯದಲ್ಲಿ ನೀವು ಅಭ್ಯಾಸ ಆಗ್ಬೋದು, ಆದ ಸ್ಥಿತಿಯನ್ನು ಅಳವಡಿಸ್ಕೊಬೋದು. मन को जब चाहे जैसे चाहे जिस रफ्तार में चलाना चाहे वहाँ मेरा मन जा सके. ನಮ್ಮ ಮನಸ್ಸು ಯಾವಾಗ ಬೇಕೋ, ಹೇಗೆ ಬೇಕೋ, ಯಾವ ವೇಗದಲ್ಲಿ ನಡಿಬೇಕೋ, ಎಲ್ಲಿ ನನ್ನ ಮನಸ್ಸು ಹೋಗಬೇಕೋ, इसको कहते हैं मन को कंट्रोल करने का पावर. ಮನಸ್ಸು ಯಾವಾಗ ಬೇಕೋ ಆಗ ಉಪಯೋಗಿಸ್ಬೇಕು, ಹೇಗೆ ಬೇಕೋ ಹಾಗೆ ಉಪಯೋಗಿಸ್ಬೇಕು. ಯಾವ ವೇಗದಲ್ಲಿ ಬೇಕೋ, 1 ಸೆಕೆಂಡ್ ಅಂದರೆ 1 ಸೆಕೆಂಡಲ್ಲಿ. ನನ್ನ ಮನಸ್ಸು
ಅಲ್ಲೇ ಹೋಗಬೇಕು. ಇದಕ್ಕೆ ಮನಸ್ಸಿನಲ್ಲಿ ನಿಯಂತ್ರಣ ಶಕ್ತಿ ಇದೆ ಅಂತ ಅರ್ಥ. ಯಹಿ ಅಭ್ಯಾಸ ಅಂತಕ್ಕೆ ಸಮಯ ಕಾಮ ಆಯೇಗ. ಈ ಅಭ್ಯಾಸನೇ ಅಂತಿಮ ಸಮಯದಲ್ಲಿ ಕೆಲಸಕ್ಕೆ ಬರುತ್ತೆ. तो मन को बार बार बाबा की तरफ एक ही तरफ लगाते रहे. ಆದ್ದರಿಂದ ಈಗ ನೀವು ನಿಮ್ಮ ಮನಸ್ಸನ್ನು ಪದೇ ಪದೇ ಬಾಬೂರ್ ಕಡೆನೇ ಒಂದೇ ಕಡೆ ನಿಮ್ಮ ಮನಸ್ಸನ್ನು ತೊಡಗಿಸ್ತಾ ಹೋಗಿ. ಯಹಾ ವಹಾ ಚಂಚಲ್ ನೀವು. ಆ ಕಡೆ ಈ ಕಡೆ ಪ್ರಪಂಚದ ಕಡೆ ಎಲ್ಲ ಮನಸ್ಸು ನಿಮ್ಮದು ಚಂಚಲ ಆಗಬಾರ್ದು. इसके लिए योग भट्टियों का होना भी जरूरी है. ಅದಕ್ಕೋಸ್ಕರ ಯೋಗ ಭಟ್ಟಿಗಳು ಮಾಡೋದು ಅವಶ್ಯಕತೆ ಇದೆ. बाकी समस्या है तो सब जगह पर आएगी. अगर समस्या है सब समाप्त हो जाए फिर हम ठीक हो जाए, ये तो होना नहीं है. ಇನ್ನು ಉಳಿದಿದ್ದು ಸಮಸ್ಯೆಗಳಂತೂ ಒಂದೇ ಜಾಗದಲ್ಲಿ ಬರುತ್ತೆ ಅಂತಲ್ಲ, ಎಲ್ಲ ಜಾಗದಲ್ಲೂ ಬರುತ್ತೆ. ಯಾಕೆಂದರೆ ಒಂದು ವೇಳೆ ಸಮಸ್ಯೆಗಳೇ ಸಮಾಪ್ತಿ ಆಗ್ಬಿಟ್ರೆ ನಾವು ಸರಿ ಹೋಗ್ಬಿಡ್ತೀವಿ. ಆ ಥರ ಆಗಂಗಿಲ್ವಲ್ಲ. ಸಮಸ್ಯೆ ಅವ್ರಿ ಬಡೇಗಿ. ಇವತ್ತೇನು ಸಮಸ್ಯೆಗಳಿದೆ, ಇದೇನು ಮುಗಿಯಲ್ಲ, ಇನ್ನೂ ಹೆಚ್ಚುತ್ತೆ. ಮಾಯಾ ಪ್ರಕೃತಿ ಸಬ್ अंत में अपना दाव लगाएगी. ಮಾಯೆ ಪ್ರಕೃತಿ ಎಲ್ಲ ಅಂತಿಮ ಸಮಯದಲ್ಲಿ ತನ್ನ ಒಂದು ಆಕ್ರಮಣ ಮಾಡ್ತವೆ. ವ್ಯಕ್ತಿ ವೈಭವ ಸಬ್ ಅಪ್ನೆ ತರಫ್ ಕಿಂಚೆಂಗೆ. ವ್ಯಕ್ತಿಗಳು ವೈಭವಗಳು ಎಲ್ಲ ತನ್ನ ಕಡೆ ಸೆಳಿತಾ ಇರುತ್ತೆ. जिसका हिसाब किताब रहा हुआ होगा वो अपना तरफ खींचेंगे. ಯಾರ ಜೊತೆಯಲ್ಲಿ ನಿಮ್ಮದು ಲೆಕ್ಕಾಚಾರ ಉಳ್ಕೊಂಡಿದೆಯೋ ಅವ್ರ ಕಡೆ ನಿಮ್ಮ ಮನಸ್ಸು ಸೆಳೆಯುತ್ತೆ. सब कुछ होगा, ಎಲ್ಲ ಆಗುತ್ತೆ. लेकिन कोई भी सूक्ष्म में अंश का वंश बन सकता. ಆದರೆ ಯಾವುದೇ ಮಾತು ನಿಮ್ಮ ಆಂತರಿಕವಾಗಿ ಮನಸ್ಸಲ್ಲಿ ಒಂದು ತೃಣ ಇದ್ದರೂ ಕೂಡ ಅದು ದೊಡ್ಡ ಆಕಾರನ ವಂಶ ರೂಪದಲ್ಲಿ ಬರೋದಕ್ಕೆ ಸಾಧ್ಯತೆ ಇದೆ. हर विकार का अंश काम का अंश कामनाएं भी है, तो अंश का अंश पैदा हो जाता. ಉದಾಹರಣೆಗೆ ಕಾಮದ ಅಂಶ, ಕಾಮನೆಗಳು ಇದೆ, ವಿಕಾರನೇ ಅಲ್ಲ, ಕಾಮನೆಗಳು ವಿಕಾರನೇ. ಅದು ಒಂದು ತೃಣ ಅಲ್ಲ, ಅದೇ ಒಂದು ದೊಡ್ಡ ಆಕಾರ ಉತ್ಪನ್ನ ಮಾಡಿಬಿಡುತ್ತೆ. ವಂಶದ ರೂಪದಲ್ಲಿ ಕಾಮನೆಗಳನ್ನು ಬಯಕೆಗಳನ್ನು ಉತ್ಪನ್ನ ಮಾಡಿಬಿಡುತ್ತೆ. तो एक एक विकार की ಚೆಕ್ಕಿಂಗ್ करो. ಅದರಿಂದ ನಿಮ್ಮಲ್ಲಿ ಒಂದೊಂದು ವಿಕಾರಗಳನ್ನು ಚೆಕ್ಕಿಂಗ್ ಮಾಡ್ಕೊಳ್ಳಿ. मोटी मोटी चेकिंग नहीं. मुझे तो क्रोध नहीं आता, लेकिन कोई बात ऐसी होती जो आवेश में आ जाते. ಮೇಲೆಲ್ಲ ಚೆಕ್ಕಿಂಗ್ ಮಾಡ್ಕೊಳ್ಳೋದು. ನೀವು ಹೇಳ್ಬೋದು ನನಗೇನು ಕ್ರೋಧನೇ ಬರಲ್ಲ, ಕೆಲವು ಮಾತುಗಳಲ್ಲಿ ಮಾತ್ರ ನನಗೆ ಆವೇಶ ಬಂದ್ಬಿಡುತ್ತೆ ಅಂತ. ಫಿರ್ ಚಿಡ್ಚಿಡಾಪನ ಆತ, ಆವಾಗ ಮನಸ್ಸಿಗೆ ತುಂಬ ಸಿಡುಕು ಬರುತ್ತೆ. जब भी थकावट होती है या ऐसा कोई बात होती है तो चिड़चिड़ापन आता. ये भी अंश तो है ना. ಯಾವಾಗಾದ್ರೂ ನಿಮಗೆ ಸುಸ್ತಾದರೆ, ಯಾವುದಾದ್ರು ಮಾತುಗಳು ಕೇಳಿ ಬಂದರೆ ಅವಾಗೂ ನಿಮ್ಮ ಮನಸ್ಸಿಗೆ ತುಂಬ ಸಿಡುಕು ಅಥವಾ ಚಿಂತೆ ಬರುತ್ತೆ. ಅದು ಅಂಶನೇ ತಾನೆ, ಅದು ದೊಡ್ಡ ಆಕಾರ ಹೊಂದ್ಬಿಡುತ್ತೆ. इसलिए चेक करो कि कोई भी विकार का अंश हमारे पास रहा हुआ तो नहीं है. ಅದರಿಂದ ಒಂದೊಂದೇ ವಿಕಾರಗಳನ್ನ ಚೆಕ್ ಮಾಡ್ಕೊಳ್ಳಿ. ಯಾವುದೇ ವಿಕಾರದ ಒಂದು ತೃಣನೂ ಕೂಡ ನನ್ನ ಹತ್ರ ಇನ್ನೂ ಉಳ್ಕೊಂಡಿಲ್ಲ ತಾನೆ. ವಿಜಯಿ ತಬ್ ಬನೆಗೆ ಜಬ ಹಮಾರಾ ಮನ್ ಕೆ ऊपर ಕಂಟ್ರೋಲು. ನೀವು ವಿಜಯಿಗಳಾಗಬೇಕಾದ್ರೆ ನಮ್ಮ ಮನಸ್ಸಿನ ಮೇಲೆ ನಿಯಂತ್ರಣ ಇದ್ದರೆ ಮಾತ್ರ. मन को बिजी रखने का आदत बहुत चाहिए. ಮನಸ್ಸನ್ನು ಬ್ಯುಸಿಯಾಗಿ ಇಟ್ಕೊಳ್ಳೋ ಅಭ್ಯಾಸ ತುಂಬಾ ಮಾಡ್ಕೊಳ್ಬೇಕು. ಕೈ ಬಾರ್ ಅಪ್ನಾ ಸಂಶಯ ವಿಘ್ನ ರೂಪ ಬಂದ್ಕರ್ ಆತ. ಕೆಲವು ಬಾರಿ ನಮ್ಮದೇ ಆದ ಸಂಶಯ
ಅದೇ ಒಂದು ವಿಘ್ನ ರೂಪದಲ್ಲಿ ಬಂದ್ಬಿಡುತ್ತೆ. ज्ञान की विधि में जरा भी संशय आया तो भूत प्रेत की बातें याद आएगी. ಜ್ಞಾನದ ವಿಧಾನದಲ್ಲಿ ಸ್ವಲ್ಪ ನಿಮಗೆ ಸಂಶಯ ಬಂದರೂ ಕೂಡ ಭೂತ ಪ್ರೇತಗಳ ಮಾತೆಲ್ಲ ನಿಮಗೆ ನೆನಪು ಬಂದ್ಬಿಡುತ್ತೆ. ये भी हमारा मनसा शक्ति की कमजोरी है. ಏಕೆ ಜ್ಞಾನದ ಮಾತುಗಳ ಮೇಲೆ ಸಂಶಯ ಬಂತು, ಜ್ಞಾನನ ಮನನ ಚಿಂತನೆ ಮಾಡಲಿಲ್ಲ, ಜ್ಞಾನದ ಆಳದಲ್ಲಿ ಹೋಗಲಿಲ್ಲ, ಆವಾಗ ಭೂತ ಪ್ರೇತಗಳು ಬರುತ್ತೆ, ಅವೇ ನೆನಪು ಬರುತ್ತೆ. ಯಾಕೆ ಅಂದರೆ ಅದು ನಿಮ್ಮ ಮನಸ್ಸಿನ ನಿಶಕ್ತತೆ. अगर मेरी मनसा शक्ति पावरफुल है तो कभी कोई कमजोर संकल्प अथवा अपने में संशय नहीं आना चाहिए. ಒಂದು ವೇಳೆ ನನ್ನ ಮನಸ್ಸಿನ ಶಕ್ತಿಶಾಲಿಯಾಗಿದ್ದರೆ ಎಂದೂ ಕೂಡ ಯಾವುದೇ ನಿಶಕ್ತ ಸಂಕಲ್ಪಗಳು ಅಥವಾ ಸಂಶಯಗಳು ನನ್ನಲ್ಲಿ ಬರೋದಕ್ಕೆ ಸಾಧ್ಯ ಇಲ್ಲ. ಸಂಶಯ ಬುದ್ಧಿ ವಿಜಯ್ ಹೋಯಿ नहीं सकता. ಸಂಶಯ ಬುದ್ಧಿ ಇರೋರು ಎಂದೂ ಕೂಡ ವಿಜಯಿಗಳಾಗೋದಕ್ಕೆ ಸಾಧ್ಯನೇ ಇಲ್ಲ. ಸಂಶಯ ಬುದ್ಧಿ ನಿಶ್ಚಯ ಬುದ್ಧಿ ವಿಜಯ್ ಹೋಂಗೆ. ನಿಶ್ಚಯ ಬುದ್ಧಿ ಇರೋರು ಮಾತ್ರ ವಿಜಯಿಗಳಾಗೋದು. ಬಾಬುವ್ರ ಮೇಲೆ ಹತ್ರ ಮಾತ್ರ ಅಲ್ಲ ಸಂಶಯ, ಜ್ಞಾನದ ಮೇಲೆ ಸಂಶಯ ಬಂದರೂ ಕೂಡ ಅವರು ವಿಜಯಿಗಳಾಗೋದಕ್ಕೆ ಸಾಧ್ಯ ಇಲ್ಲ. तो अंत के समय ये भी बातें होगी. ಅಂದರೆ ಅಂತಿಮ ಸಮಯದಲ್ಲಿ ಈ ಎಲ್ಲ ಮಾತುಗಳು ಬರುತ್ತೆ ನಿಮ್ಮ ಮುಂದೆ. हमारे में जो विकार कमजोरियां हैं वो जिन भूत के रूप में हमारे सामने आएगी. ನಮ್ಮಲ್ಲಿ ಯಾವುದೇ ವಿಕಾರಗಳು ನಿಶಕ್ತವಾಗಿದ್ದರೆ ಅದು ಭೂತದ ರೀತಿಯಲ್ಲಿ, ಜಿನ್ ಅಂದರೆ ರಾಕ್ಷಸಿ ಭೂತ, ಅದು ಬಿಡೋದಿಲ್ಲ, ಅದು ಆ ರೂಪದಲ್ಲಿ ಮುಂದೆ ಬಂದ್ಬಿಡುತ್ತೆ. ಹೇಳ್ತಾರಲ್ಲ, ರಾಜ ಒಬ್ಬ ಜಿನ್ನಿಗೆ, ರಾಕ್ಷಸಿ ಭೂತಕ್ಕೆ ಎಷ್ಟು ಕೆಲಸ ಕೊಟ್ಟರು ಅದು ಬೇಗ ಮಾಡಿಬಿಡ್ತಿತ್ತಂತೆ. ಕೊನೆಗೆ ಅವನೇನು ಏನು ಹೇಳೋದು, ಅದಕ್ಕೆ ಅವನು ಮೆಟ್ಲು ಇಳಿ ಅಂತ ಹೇಳಿದಂತೆ, ಹತ್ತಾ ಇಳಿತಾ ಇರು. ಹಾಗೆ ಬಾಬಾ ಹೇಳ್ತಾರೆ, ನಿಮ್ಮ ಮನಸ್ಸು ನಿಶಕ್ತವಾಗಿದ್ದರೆ ನಿಮಗೆ ಈ ವಿಕಾರಗಳ ನಿಶಕ್ತತೆ ರಾಕ್ಷಸಿ ಭೂತದ ರೀತಿಯಲ್ಲಿ ನಿಮ್ಮ ಮುಂದೆ ಬರುತ್ತೆ, ಭಯಾನಕ ರೂಪದಲ್ಲಿ. जिसकी जैसे गलती होंगी उसको वैसे ही सजा मिलेगी. ಯಾರು ಯಾವ ಥರ ತಪ್ಪು ಮಾಡಿರ್ತಾರೋ ಅವ್ರಿಗೆ ಆ ರೀತಿಯೇ ಶಿಕ್ಷೆನೂ ಸಿಗುತ್ತೆ. जिस समय भय होता उस समय हाय हाय करते हुए कहेंगे इतनी गलतियां मैंने की है, ये भी किया तो भयभीत होंगे ना, वही भूत हो जाएगा. ಬಾಬಾ ದಾದಿ ಹೇಳ್ತಾರೆ, ಯಾವ ಸಮಯದಲ್ಲಿ ನಿಮಗೆ ಭಯ ಆಗುತ್ತಲ್ಲ ಆ ಸಮಯದಲ್ಲಿ ಅಯ್ಯೋ 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 ಅಂತ ನರಳ್ತೀರ. ನಾನು ಇಷ್ಟೊಂದು ತಪ್ಪು ಮಾಡಿದ್ದೀನಿ, ನಾನು ಈ ತಪ್ಪು ಮಾಡಿದೆ ಅಂತ ಅದೆಲ್ಲ ನೆನೆಸ್ಕೊಂಡು ಭಯಭೀತರಾಗ್ಬಿಡ್ತೀರ. ಆ ಭಯಭೀತ ಸ್ಥಿತಿನೇ ನಿಮಗೊಂದು ದೊಡ್ಡ ಭೂತಾಕಾರ ಆಗಿರುತ್ತೆ. ಭಯ ಕಾ ಭೂತ್ ಸಬ್ಸೆ ಬಡ ಹೈ. ಭಯದ ಭೂತ ಬಹಳ ದೊಡ್ಡ ಭೂತ. और भूत तो हट सकता, और भूत तो हट सकता, भय का भूत नहीं हटता. ಬೇರೆ ಯಾವುದೇ ಭೂತಗಳು ಬಂದರೆ ಅವು ಹೊರಟೋಗ್ಬೋದು, ದೂರ ಆಗ್ಬೋದು, ಆದರೆ ಭಯದ ಭೂತ ಮಾತ್ರ ದೂರ ಆಗಲ್ಲ. इसलिए अगर अंतिम समय की तैयारी करनी है तो शार्ट में भी तो यही कहूँगी कि अपने मन को शुद्ध तरफ बिजी रखने की दिनचर्या, टाइम टेबल हर एक अपना बनाए और उस पर पूरा चले. ಆದ್ದರಿಂದ ಒಂದು ವೇಳೆ ಅಂತಿಮ ಸಮಯದ ತಯಾರಿ ಮಾಡಿಕೊಳ್ಬೇಕು ಅನ್ನೋದಾದರೆ ನೀವು ಶಾರ್ಟಾಗಿ ನಾನು ಹೇಳೋದೇನೆಂದರೆ, ನಿಮ್ಮ ಮನಸ್ಸನ್ನು ಶುದ್ಧ ವಿಚಾರಗಳ ಕಡೆನೇ ಬ್ಯುಸಿಯಾಗಿಟ್ಕೊಳ್ಳಿ. ನಿಮ್ಮ ದಿನಚರಿಯ ಟೈಮ್ ಟೇಬಲ್ ಮಾಡ್ಕೊಳ್ಳಿ, ಶುದ್ಧ ಸಂಕಲ್ಪಗಳು ಮಾಡೋದ್ರ ಬಗ್ಗೆ. ಅವರು ಉಸ್ಪರು ಮತ್ತು ಏನು ಮಾಡ್ತೀರ ದಿನಚರ್ಯ, ಯಾವ್ಯಾವ ಸಮಯದಲ್ಲಿ ಏನೇನು ಮಾಡಬೇಕು ನಾನು ಶುದ್ಧ ಸಂಕಲ್ಪ ಅಂತ, ಅದರಂತೆ ಪೂರ್ಣ ನಡೀರಿ.
अब मनसा सेवा का बहुत अभ्यास चाहिए. ಈಗ ಮನಸಾ ಸೇವೆ ಮಾಡೋದು ಬಹಳ ಅವಶ್ಯ. ಅದರ ಅಭ್ಯಾಸ ತುಂಬನೇ ಬೇಕಾಗಿದೆ. 5 ಮಿನಿಟ್ भी मिले तो ये अभ्यास करो. 5 ನಿಮಿಷ ನಿಮಗೆ ಸಿಕ್ಕಿದ್ರೂ ಕೂಡ ಮನಸಾ ಸೇವೆಯ अभ्यास ಮಾಡ್ಕೊಳ್ಳಿ. ऐसा नहीं समझो 1 घंटा मिले तब मैं अभ्यास करूं, फिर सकाश तो सेकंड में मिलता है तो मनसा को एकाग्र करके सकाश देने की सेवा में लग जाना चाहिए. ನಿಮಗೊಂದು 5 ನಿಮಿಷ ಸಿಕ್ಕಿದ್ರೂ ಇದರ ಅಭ್ಯಾಸ ಮಾಡ್ಕೊಳ್ಳಿ. ನೀವು ನನಗೊಂದು ಗಂಟೆ ಸಿಕ್ಕಿದ್ರೆ ನಾನು ಈ ಅಭ್ಯಾಸ ಮಾಡ್ಬೋದು, ನಂತರ ನಾನು ಶಕ್ತಿ ಪಡ್ಕೊಂಡು ಬೇರೆಯವ್ರಿಗೂ ಶಕ್ತಿ ಕೊಡ್ಬೋದು ಅಂತ ಯೋಚನೆ ಮಾಡಬೇಡಿ. 1 ಸೆಕೆಂಡ್ ಸಿಕ್ಕಿದ್ರೂ ನಿಮ್ಮ ಮನಸ್ಸನ್ನು ಏಕಾಗ್ರ ಮಾಡಿಕೊಂಡು ಎಲ್ರಿಗೂ ಶಕ್ತಿ ಕೊಡ್ತಾ ಹೋಗಿ. सेकंड मिलता है तो मनसा को एकाग्र करके सकाश देने की सेवा में लग जाना चाहिए. 1 ಗಂಟೆ ಅಲ್ಲ, 5 ನಿಮಿಷ ಅಲ್ಲ, 1 ನಿಮಿಷನೂ ಅಲ್ಲ, 1 ಸೆಕೆಂಡ್ ಸಿಕ್ಕಿದ್ರೂ ಕೂಡ ಮನಸ್ಸನ್ನು ಏಕಾಗ್ರ ಮಾಡಿಕೊಂಡು ಬೇರೆಯವ್ರಿಗೆ ಶಕ್ತಿ ಕೊಡುವಂಥ ಸೇವೆಯಲ್ಲಿ ತೊಡಗಿಸ್ಕೊಬೇಕು. तो जब भी 5 मिनट मिले 10 मिनट मिले हमें इस बात पर अटेंशन ज़्यादा देना है. ಯಾವಲ್ಲೇ ನಿಮ್ಗೆ 5 ನಿಮಿಷ ಸಿಗಲಿ 10 ನಿಮಿಷ ಸಿಗಲಿ ಈ ಮನಸಾ ಸೇವೆಯ ಬಗ್ಗೆನೇ ಹೆಚ್ಚು ಸಮಯನ ತೊಡಗಿಸ್ಕೊಳ್ಳಿ. तो ಗಮನ ಕೊಡಿ, ಹೆಚ್ಚು ಗಮನ ಕೊಡಿ. और यही अभ्यास हमको अंत समय मदद देगा. ಈ ಅಭ್ಯಾಸನೇ ನಮಗೆ ಅಂತಿಮ ಸಮಯದಲ್ಲಿ ಸಹಯೋಗ ಕೊಡುತ್ತೆ. और यही तो हमारे में इतनी पावर होनी चाहिए जिसको जो चाहिए उसको मेरे द्वारा सब कुछ प्राप्त हो जाए. ಆದ್ದರಿಂದ ನಮ್ಮಲ್ಲಿ ಎಂಥ ಅಭ್ಯಾಸ ಇರಬೇಕು ಅಂದರೆ ನನ್ನಿಂದ ಬೇರೆಯವರಿಗೆ ಯಾವ ಶಕ್ತಿ ಬೇಕೋ ಏನು ಬೇಕೋ ಅದಕ್ಕೆ ಅವ್ರಿಗೆ ಪ್ರಾಪ್ತಿ ಆಗಬೇಕು. लेकिन ये तभी होगा जब मेरे पास स्टॉक जमा होगा. ಯಾರಿಗೇನು ಬೇಕೋ ಅದು ನನ್ನಿಂದ ಸಿಗಬೇಕಾದ್ರೆ ಮೊದಲು ನನ್ನ ಹತ್ರ ಅದು ಸ್ಟಾಕ್ ಇದ್ದರೆ ಮಾತ್ರ ಸಾಧ್ಯ. इसके लिए 2 ಶಬ್ದ ಯಾद रखो. ಅದಕ್ಕಾಗಿ 2 ಶಬ್ದನ ನೆನ್ಪಿಟ್ಕೊಳ್ಳಿ. ಯಾವುದು? ಸ್ಟಾಕ್ और ಸ್ಟಾಪ್. ಶೇಖರಣೆ ಮತ್ತು ಫುಲ್ ಸ್ಟಾಪ್. ಸ್ಟಾಕ್ ಮತ್ತು ಸ್ಟಾಪ್. ಬಿಂದಿ ಲಗಾನ ಮಾನ ಸ್ಟಾಪ್. ಕಳೆದೋದ ವಿಚಾರಕ್ಕೆ ಬಿಂದು ಹಾಕೋದು ಅಂದರೆ ಸ್ಟಾಪ್ ಮಾಡೋದು ಅಂತ. अगर स्टॉप करना नहीं आएगा तो स्टॉक जमा हो ही नहीं सकता. ಬಿಂದು ಹಾಕ್ಲಿಕ್ಕೆ ಬರ್ದಿದ್ರೆ ಸ್ಟಾಪ್ ಮಾಡಕ್ಕೆ ಬರ್ತಾ ಇದ್ರೆ ಸ್ಟಾಕು ನಿಮಗೆ ಜಮಾ ಆಗಲಿಕ್ಕೂ ಸಾಧ್ಯ ಇಲ್ಲ. इसलिए ये अभ्यास बहुत बहुत ज़रूरी है. ಅದರಿಂದ ಈ ಅಭ್ಯಾಸ ತುಂಬ ಅವಶ್ಯಕತೆ ಇದೆ. ಯಾವ ಅಭ್ಯಾಸ? ಮನಸಾ ಸೇವೆ. ದಾದಿ ಏನು ಹೇಳಿದ್ರು? ಬಾಬುರ ಒಂದು ಮಂತ್ರ ಏನು ನಮಗೆಲ್ಲ ಅಂದರೆ ಸಮಸ್ಯೆ ಸ್ವರೂಪರಾಗಬೇಡಿ, ಸಮಾಧಾನ ಸ್ವರೂಪರಾಗಬೇಕು ಅಂತ. ಸಮಸ್ಯೆನ ಎದುರಿಸ್ಬೇಕು ಅನ್ನೋದಾದರೆ ಮೊದಲು ನಿಮ್ಮ ಮನಸ್ಸನ್ನು ಬ್ಯುಸಿಯಾಗಿಟ್ಕೊಳ್ಳಿ. ಮನಸ್ಸಿನ ಕಡೆ ಗಮನ ಕೊಡಿ ತುಂಬ. ಏಕೆ? ಫೌಂಡೇಶನ್ನೇ ನಿಮ್ಮ ಮನಸ್ಸು. ಮದ್ದೆಲ್ಲ ಬರೋದು ನಿಮ್ಮ ಮನಸ್ಸಲ್ಲಿ ಬರುತ್ತೆ, ನಂತರ ವಚನದಲ್ಲಿ ಬರುತ್ತೆ, ನಂತರ ಕರ್ಮದಲ್ಲಿ ಬರುತ್ತೆ. ಅದಕ್ಕೆ ನೀವು ಎಷ್ಟು ಮನಸ್ಸು ಮೇಲೆ ಗಮನ ಕೊಡಬೇಕು. ಮನಸ್ಸಲ್ಲಿ ಬಂದಾಗ ಈ ವರ್ತಮಾನ ಸಮಯದಲ್ಲಿ ನೀವು ತುಂಬ ಗಮನ ಕೊಡಬೇಕು. ಯಾವಾಗ ಮನಸ್ಸಲ್ಲಿ ಬರುತ್ತೋ ಆವಾಗ ಸಂಬಂಧ ಸಂಪರ್ಕದಲ್ಲೂ ಕೂಡ ಬಂದ್ಬಿಡುತ್ತೆ. ಬೇರೆಯವ್ರ ಸಂಬಂಧ ಸಂಪರ್ಕದಲ್ಲಿ ಬಂದಾಗ ಮನಸ್ಸಿನ ವಿಚಾರಗಳು ಉತ್ಪನ್ನ ಆಗುತ್ತೆ, ನಂತರ ದೃಷ್ಟಿಯಲ್ಲಿ ಬರುತ್ತೆ, ನಂತರ ಕರ್ಮದಲ್ಲಿ ಬರುತ್ತೆ, ಪುನಃ ಸಂಬಂಧ ಸಂಪರ್ಕದಲ್ಲಿ ಬರುತ್ತೆ. ಅದಕ್ಕೋಸ್ಕರ ನಮ್ಮ ಮನಸ್ಸಿನ ಮೇಲೆ ನಮಗೆ ತುಂಬ ಗಮನ ಬೇಕು. ಪರೀಕ್ಷೆ 1 ಸೆಕೆಂಡು ಅಂತ ಬಾಬಾ ಮೊದಲೇ ಪರೀಕ್ಷೆ 1 ಸೆಕೆಂಡಲ್ಲಿ ಬರುತ್ತೆ,
ಪೇಪರು ನಷ್ಟ ಮೋಹ ಸ್ಮೃತಿ ಸ್ವರೂಪರಾಗಬೇಕು ಅಂತ ಕ್ವಶನ್ ಬರುತ್ತೆ, ಪರೀಕ್ಷೆ ಪೇಪರು. ಬಾಬಾ ಈ ಪೇಪರ್ನ ಮೊದಲೇ ಔಟ್ ಮಾಡಿದ್ದಾರೆ, ಸಮಯನೂ ಕೂಡ ಔಟ್ ಮಾಡಿದ್ದಾರೆ. ಅದಕ್ಕಾಗಿ ಈಗ ಸಂಕಲ್ಪ ಏನಾದ್ರು 1 ಸೆಕೆಂಡಲ್ಲಿ ಅಲುಗಾಡ್ಬಿಟ್ರೆ, ಏರ್ಪೇರ್ ಆಗಿಬಿಟ್ರೆ, ಆಗ ಮನಸ್ಸಲ್ಲಿ ಒಳ್ಳೆ ಸಂಕಲ್ಪ ಬರೋದು ಬದಲು ಕೆಟ್ಟ ಸಂಕಲ್ಪ ಬಂದ್ಬಿಟ್ರೆ, ಆ ಅಂತಿಮ ಸಮಯದಲ್ಲಿ ನಮ್ಮ ಮನಸ್ಸಿನಾಗ ಅಟೆನ್ಷನ್ ಇಲ್ಲದೇ ಇದ್ದರೆ, ಕಂಟ್ರೋಲ್ ಇಲ್ಲದೇ ಇದ್ದರೆ, ಆ ಸಮಯದಲ್ಲಿ ಏನು ಬೇಕಾದ್ರೂ ಆಗ್ಬೋದು. ನಮ್ಮ ಮನಸ್ಥಿತಿ ಏನು ಬೇಕಾದ್ರೂ ಆಗ್ಬೋದು. ಹುಚ್ಚರ ಆಗ್ಬೋದು, ಡಿಪ್ರೆಷನ್ಗೆ ಹೋಗ್ಬೋದು, ತಲೆ ಕೆಡಿಸ್ಕೊಳ್ಬೋದು, ಏನು ಬೇಕಾದ್ರೂ ಆಗ್ಬೋದು. ಆದ್ದರಿಂದ ಅಂತಿಮ ಸಮಯದಲ್ಲಿ ದಾದಿ ಹೇಳ್ತಾರೆ, ಬಾಬಾ ಹೇಳಿದ್ದಾರೆ, ಅದನ್ನು ದಾದಿ ನಮಗೆಲ್ಲ ಗಮನ ಸೆಳೆದವ್ರೆ. 4 ಪ್ರಕಾರದ ಪರೀಕ್ಷೆ ಬರುತ್ತೆ. ಒಂದು ಮಾಯೆಯ ಮೂಲಕ, ಯಾವುದು ಕಾಮ ಕ್ರೋಧ ಮೋಹಲೋಭ ಅಹಂಕಾರ. 2ನೇದು ಪ್ರಕೃತಿಯ ಮೂಲಕ, ಪಂಚತತ್ವಗಳ ಮೂಲಕ. 3ನೇದು ಲಗಾವ್ ಮೂಲಕ, ಸೆಳೆತ ಎಳೆತಗಳ ಮೂಲಕ. 4ನೇದು ಅಶುದ್ಧ ಆತ್ಮಗಳ ಮೂಲಕ, ಅಶುದ್ಧ ಆತ್ಮಗಳು. ಅಂತಿಮ ಸಮಯದಲ್ಲಿ ಅಶುದ್ಧ ಆತ್ಮಗಳು ನಮ್ಮ ಮೇಲೆ ಯುದ್ಧ ಮಾಡೋಕ್ಕೆ ಸಾಧ್ಯತೆ ಇದೆ. ಯಾಕೆಂದರೆ ಅವೆಲ್ಲ ಅಕಾಲ ಮೃತ್ಯು ಹೊಂದೋದ್ರಿಂದ ಆತ್ಮಗಳು ಅವು ಆ ಸಮಯದಲ್ಲಿ ಅವು ಯುದ್ಧ ಮಾಡಿದ್ರೆ, ನಾವು ಯೋಗಯುಕ್ತರಾಗಿದ್ದರೆ ನಾವು ಸಹಜವಾಗಿ ಜಯಿಸ್ಬೋದು. ಅದಕ್ಕೆ ಬಾಬಾ ಮನಸ ಸೇವೆ ಅಭ್ಯಾಸದ ಬಗ್ಗೆ ತುಂಬ ಗಮನ ಸೆಳೆದವ್ರೆ. ಅಂತಿಮ ಸಮಯದಲ್ಲಿ ಅಕಾಲ ಮೃತ್ಯು ತುಂಬ ಆಗೋದ್ರಿಂದ ಆ ಆತ್ಮಗಳಲ್ಲಿ ತಮೋಗುಣ ಸಂಸ್ಕಾರಗಳು ಇಮರ್ಜ್ ಆಗಿಬಿಡುತ್ತೆ, ಪ್ರಕಟ ಆಗ್ಬಿಡುತ್ತೆ. ಅವಕ್ಕೆ ಶರೀರ ಇರಲ್ಲ, ಅವರಲ್ಲಿ ತಮೋಗುಣ ಸಂಸ್ಕಾರ ಇಮರ್ಜ್ ಆಗುತ್ತೆ. ಅವಾಗೇನು ಮಾಡುತ್ತೆ? ಯಾವುದಾದ್ರು ಶರೀರದಲ್ಲಿ ಯಾರು ನಿಶಕ್ತವಾಗಿದ್ದಾರೋ, ಯಾರ ಮನಸ್ಸು ನಿಶಕ್ತವಾಗಿದೆಯೋ ಅವರಲ್ಲಿ ಪ್ರವೇಶ ಆಗಿ ಅವ್ರಿಗೆ ತೊಂದರೆ ಕೊಡುತ್ತೆ, ಅವರಲ್ಲಿ ತಮೋಗುಣಗಳನ್ನ ಉತ್ಪನ್ನ ಮಾಡುತ್ತೆ. ಅದರಿಂದ ದಾದಿ ಹೇಳ್ತಾ ಇದ್ದಾರೆ, ನಿಮ್ಮ ಮನಸ್ಸಿನ ಮೇಲೆ ನೀವು ಎಷ್ಟು ಗಮನ ಕೊಡಬೇಕು ಯೋಚನೆ ಮಾಡಿ. ಎಷ್ಟು ಅಭ್ಯಾಸ ಇರಬೇಕು, ಅಂಥ ಸಮಯದಲ್ಲಿ ಎಷ್ಟೊಂದು ಶಕ್ತಿ ಬೇಕು. ಅದಕ್ಕೆ ನಿಮ್ಮ ಮನಸ್ಸನ್ನು ತುಂಬ ಬ್ಯುಸಿಯಾಗಿ ಇಟ್ಕೊಳ್ಳಿ. ಯಾವುದೇ ಪ್ರಕಾರದ ಅಶುದ್ಧ ಆತ್ಮಗಳು ಅವಾಗ ನೀವು ಅಂಥ ಸಮಯದಲ್ಲಿ ಆ ಆತ್ಮಗಳಿಗೇ ನಿಮ್ಮ ಮನಸ್ಸಿನ ಶಕ್ತಿಯ ಮೂಲಕ ಸೇವೆ ಮಾಡೋದ್ರಲ್ಲಿ ಬ್ಯುಸಿ ಆಗ್ಬೋದು. ಆಗ ಅಶುದ್ಧ ಆತ್ಮಗಳು ನಿಮ್ಮ ಮೇಲೆ ಯುದ್ಧ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಯಾಕೆಂದರೆ ಯಾವುದೇ ಸೆಳೆತ ಎಳೆತಗಳ ಬರಬೇಕಾದ್ರೆ ಈಗಲಿಂದ ಅಭ್ಯಾಸ ಇರಬೇಕು. ಬಾಬಾ ಹೇಳ್ತಾರೆ, ಆ ಸಮಯದಲ್ಲಿ ತುಂಬ ಕಷ್ಟ ಆದಾಗ, ಸೆಳೆತ ಎಳೆತ ಜಾಸ್ತಿ ಆದಾಗ ಬಾಬಾ ಬಾಬಾ ಅಂದರೆ ಏನಾಗುತ್ತೆ? ಬಾಬಾ ನಿಮ್ಮ ಮಾತು ಕೇಳೋದು ಇಲ್ಲ. ಬಾಬಾ ಹೇಳ್ತಾರಂತೆ, ಇವ್ರಿಗೆ ಬೇಕಾದಾಗ, ಇವ್ರಿಗೆ ಕಷ್ಟ ಬಂದಾಗ ಬಾಬಾ ಬಾಬಾ ಅಂತಾರೆ. ಯಾವತ್ತೂ ಪ್ರೀತಿಯಿಂದ ನಾನು ನೆನಪು ಮಾಡಲೇ ಇಲ್ಲ. ಬೇಕಾದಾಗ ಕಷ್ಟ ಬಂದಾಗ ನೆನಪು ಮಾಡಿದ್ರೆ ಪರೀಕ್ಷೆ ಕೊಡಿ, ಪರೀಕ್ಷೆಯಲ್ಲಿ ಸಿಕ್ಕಾಕ್ಕೊಂಡು ಅದನ್ನು ಎದುರಿಸಿ ನಾನೇನು ಮಾಡೋಕ್ಕಾಗುತ್ತೆ? ಆ ಥರ ಬಾಬಾನೂ ಕೂಡ ಹೇಳ್ಬಿಡ್ತಾರೆ. ಮನಸ ಸೇವೆ ಬಗ್ಗೆ ಬಾಬಾ ಏನು ವಿಧಾನ ಹೇಳ್ಕೊಟ್ಟಿದ್ದಾರೋ ಅದ್ರ ಮೇಲೆ ತುಂಬ ಗಮನ ಬೇಕು. ಮನಸ್ಸನ್ನು ಬ್ಯುಸಿಯಾಗಿ ಇಟ್ಕೊಳ್ಳುವಂಥದಕ್ಕಾಗಿ ಪ್ರತಿಯೊಬ್ಬರು ನಿಮ್ಮ ದಿನಚರಿಯ ಮೇಲೆ ಎಲ್ಲ ಲೆಕ್ಕ ಮಾಡ್ಕೊಳ್ಳಿ. ಇಡೀ ದಿನ ನನ್ನ ಮನಸ ಸೇವೆ ತುಂಬ ಮಾಡೋದು ಅವಶ್ಯಕತೆ ಇದೆ. ಅಂತಿಮ ಸಮಯದಲ್ಲಿ ಪ್ರಕೃತಿನೂ ಕೂಡ ತುಂಬ ಏರುಪೇರಾಗುತ್ತೆ. 5 ತತ್ವಗಳು ಒಟ್ಟಿಗೆ ಏರುಪೇರಾಗುತ್ತೆ, ಒಟ್ಟಿಗೆ ನಮ್ಮನ್ನು ಪರೀಕ್ಷೆ ತಗೊಳುತ್ತೆ. ಯೋಚನೆ ಮಾಡಿ, ಆ ಸಮಯದಲ್ಲಿ ಯಾವ ಸ್ಥಿತಿ ಇರ್ಬೋದು, ಎಷ್ಟೊಂದು ಶಕ್ತಿ ಬೇಕಾಗುತ್ತೆ. ಆದ್ದರಿಂದ ನಾವೇನಾದ್ರು ತುಂಬ ಸಮಯ ಸಾಧಾರಣ ಪುರುಷಾರ್ಥಿಗಳಾಗಿದ್ದರೆ ಅಂಥ ಪರೀಕ್ಷೆಯಲ್ಲಿ ನಾವು ಪಾಸ್ ಆಗೋದಕ್ಕೆ, ವಿಜಯಿಗಳಾಗೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಪುರುಷಾರ್ಥದಲ್ಲಿ ಅಂತಿಮ ಸಮಯದಲ್ಲಿ ವಿಜಯ ಆಗಬೇಕು ಅಂದರೆ ಅದಕ್ಕಾಗಿ ಈಗಲಿಂದ ಮನಸ್ಸನ್ನು ತುಂಬ ಬ್ಯುಸಿಯಾಗಿ ಇಟ್ಕೊಳ್ಳೋವಂಥ ಅಭ್ಯಾಸಗಳಾಗಬೇಕು. ಮಧ್ಯೆ ಮಧ್ಯೆ ಅಭ್ಯಾಸ ಮಾಡ್ತಾನೇ ಇರಬೇಕು. ಭಾಳ ಸಮಯ ಅಭ್ಯಾಸಿಯಾಗಿರಬೇಕು. ಮನಸ್ಸನ್ನು ಯಾವಾಗ ಬೇಕೋ, ಎಲ್ಲಿಗೆ ಬೇಕೋ, ಯಾವ ವೇಗದಲ್ಲಿ ಬೇಕೋ, ಯಾವ ಜಾಗದಲ್ಲಿ ಬೇಕೋ ಅಲ್ಲಿ ಸ್ಥಿತಗೊಳಿಸ್ಬೇಕು. ಆ ಥರ ಮನಸ್ಸಿನ ಮೇಲೆ ನಿಯಂತ್ರಣ ಶಕ್ತಿ ಇರಬೇಕು. ಅಂಥ ಅಭ್ಯಾಸನೇ ಕೆಲಸಕ್ಕೆ ಬರೋದು. ಮನಸ್ಸು ಪದೇ ಪದೇ ಬಾಬನ ಕಡೆ ಹೋಗ್ತಾನೇ ಇರಬೇಕು.
ಬಾಬನ ಕಡೆನೇ ಮನಸ್ಸು ತೊಡಗಿಸ್ಬೇಕು, ಬಾಬನ್ನೇ ನೆನಪು ಮಾಡ್ತಾ ಇರ್ಬೇಕು, ಎಲ್ಲೂ ಚಂಚಲ ಆಗಬಾರ್ದು ಮನಸ್ಸು. ಅದಕ್ಕಾಗಿ ಯೋಗ ಬಟ್ಟೆಗಳ ಅವಶ್ಯಕತೆ. ಇನ್ನು ಉಳಿದಿದ್ದು ಸಮಸ್ಯೆಗಳು ಬಂದಾಗ, ಸಮಸ್ಯೆಗಳ ಜಾಗ ಅಂತೂ ಒಂದೇ ಜಾಗ ಅಲ್ಲ, ಎಲ್ಲ ಕಡೆ ಸಮಸ್ಯೆಗಳು ಬಂದೇ ಬರುತ್ತೆ. ಆ ಸಮಯದಲ್ಲಿ ನಾವು ಸರಿ ಹೋಗ್ಲಿಕ್ಕಾಗಲ್ಲ. ಇವು ಸಮಸ್ಯೆಗಳು ಸರಿ ಹೋಗ್ಬಿಡುತ್ತೆ ಅಂತ ತಿಳ್ಕೊಂಬೇಡಿ. ಸಮಸ್ಯೆಗಳೇನಾದ್ರು ಸರಿ ಹೋಗ್ಬಿಟ್ರೆ ನಾವು ಸರಿ ಹೋಗ್ಬಿಡ್ತೀವಿ, ಇಲ್ಲ, ಸಮಸ್ಯೆಗಳಂತೂ ಇನ್ನೂ ಬರುತ್ತೆ, ಇನ್ನೂ ಹೆಚ್ಚುತ್ತೆ. ಮಾಯೆಯಿಂದ, ಪ್ರಕೃತಿಯಿಂದ ಅಂತಿಮ ಸಮಯದಲ್ಲಿ ಅದರ ಆಕ್ರಮಣ ಜಾಸ್ತಿ ಆಗುತ್ತೆ. ವ್ಯಕ್ತಿ ವೈಭವಗಳು ಕೂಡ ತನ್ನ ಕಡೆ ತುಂಬ ಸೆಳೆಯುತ್ತೆ. ಅದರ ಲೆಕ್ಕಾಚಾರಗಳು ಯಾರ ಜೊತೆಯಲ್ಲಿದೆಯೋ ಅವರು ತಮ್ಮ ಕಡೆ ಅಂತಿಮ ಸಮಯದಲ್ಲಿ ತುಂಬ ಸೆಳೀತಾರೆ. ಎಲ್ಲವೂ ಆಗುತ್ತೆ. ಆದ್ದರಿಂದ ಸೂಕ್ಷ್ಮ ಅಂಶ, ಒಂದು ತೃಣ ಮಾತ್ರ ನಿಮ್ಮ ಮನಸ್ಸಲ್ಲಿ ಅದರ ಅಂಶ ಉಳ್ಕೊಂಡಿದ್ರು ಕೂಡ ಆ ವಿಕಾರದ್ದು ಕೊನೆಗೆ ಅದೇ ಒಂದು ಉದಾಹರಣೆಗೆ ಕಾಮ ಅಂತ ತಿಳ್ಕೊಳ್ಳಿ. ಕಾಮ ವಿಕಾರದ ಅಂಶ ಏನು ಅಂದರೆ ಕಾಮನೆಗಳು, ಬಯಕೆಗಳು. ಅದು ಒಂದು ಸ್ವಲ್ಪ ಇದ್ರೂ ಕೂಡ ಅದೇ ಒಂದು ದೊಡ್ಡ ವಂಶದ ರೂಪದಲ್ಲಿ ಉತ್ಪನ್ನ ಆಗ್ಬಿಡುತ್ತೆ. ಒಂದೊಂದು ವಿಕಾರನ ಚೆಕ್ಕಿಂಗ್ ಮಾಡ್ಕೊಳ್ಳಿ, ಮೇಲ್ಮೇಲೆ ಚೆಕ್ಕಿಂಗ್ ಅಲ್ಲ. ನನಗೇನು ಕ್ರೋಧ ಬರಲ್ಲ, ಎಲ್ಲೋ ಯಾವಾಗ ಒಂದೊಂದು ಸಾರಿ ಒಂದು ಸ್ವಲ್ಪ ಆವೇಶ ಬರುತ್ತೆ ಅಂತ ತಿಳ್ಕೊಂಬೇಡಿ. ಒಂದು ಸ್ವಲ್ಪ ಮನಸ್ಸು ಕಿರಿಕಿರಿ ಆಗುತ್ತೆ. ಸುಸ್ತಾದಾಗ, ಯಾವ್ದಾದ್ರು ಮಾತು ಕೇಳಿದಾಗ ಮನಸ್ಸು ತುಂಬ ಕಿರಿಕಿರಿ ಆಗುತ್ತೆ. ಇದೆಲ್ಲ ವಿಕಾರಗಳ ಅಂಶನೇ. ಆದ್ದರಿಂದ ಚೆಕ್ ಮಾಡ್ಕೊಳ್ಳಿ. ಯಾವುದೇ ವಿಕಾರ ಅಂಶ ಮಾತ್ರ ಇದ್ದರೂ ಕೂಡ ಅದು ದೊಡ್ಡ ವಂಶದ ರೂಪದಲ್ಲಿ ಬಂದ್ಬಿಡುತ್ತೆ. ವಿಜಯಿ ಆಗಬೇಕು ಅಂದರೆ ಮನಸ್ಸಿನ ಮೇಲೆ ತುಂಬ ನಿಯಂತ್ರಣ ಬೇಕು. ಮನಸ್ಸನ್ನು ಬ್ಯುಸಿಯಾಗಿಟ್ಕೊಳ್ಳೋ ಅಭ್ಯಾಸ ನೀವು ತುಂಬಾ ಮಾಡಬೇಕು. ಯಾವುದೇ ಕೆಲವು ಬಾರಿ ನಮ್ಮದೇ ಆದಂತಹ ಸಂಶಯಗಳು ಕೂಡ ನಮಗೆ ವಿಘ್ನ ರೂಪ ಆಗ್ಬಿಡುತ್ತೆ. ಉದಾಹರಣೆಗೆ ಜ್ಞಾನದ ವಿಧಾನ ಬಾಬುವರು ಏನು ಕಲಿಸ್ಕೊಟ್ಟಿದ್ದಾರೆ ಅದ್ರ ಮೇಲೆ ಸ್ವಲ್ಪನೂ ಸಂಶಯ ಬಂದ್ಬಿಟ್ರೆ, ಅದೇ ಒಂದು ಭೂತ ಪ್ರೇತಗಳ ಆ ಸಮಯದಲ್ಲಿ ಜ್ಞಾನದ ಮೇಲೆ ಏನಾದ್ರು ಸಂಶಯ ಬಂದ್ಬಿಟ್ರೆ, ಆಗ ಆ ಸಂಶಯನೇ ಭೂತ ಪ್ರೇತದ ಮಾತುಗಳನ್ನ ನೆನಪು ತಂದ್ಬಿಡುತ್ತೆ. ಯಾಕೆ ಜ್ಞಾನ ಇರಲ್ವಲ್ಲ, ಭೂತ ಪ್ರೇತಗಳ ನೆನಪು ಬಂದ್ಬಿಡುತ್ತೆ ಜಾಸ್ತಿ. ಇದು ನಮ್ಮ ಮನಸ್ಸಿನ ನಿಶ್ಶಕ್ತತೆಯ ಸ್ವರೂಪ. ಯಾತಕ್ಕೆ ಬರುತ್ತೆ ಅಂದರೆ ಅದು ನಿಶ್ಶಕ್ತ ಆಗಿದೆ, ಮನಸ್ಸಲ್ಲಿ ಏನೂ ತಾಕತ್ತಿಲ್ಲ. ಒಂದು ವೇಳೆ ನನ್ನ ಮನಸ್ಸು ಪವರ್ಫುಲ್ ಆಗಿದ್ರೆ ಎಂದೂ ಯಾವುದೇ ನಿಶ್ಶಕ್ತ ಸಂಕಲ್ಪಗಳು, ಯಾವುದೇ ಸಂಶಯಗಳು ನನ್ನಲ್ಲಿ ಬರೋದಿಲ್ಲ. ಸಂಶಯ ಬುದ್ಧಿ ಯಾವತ್ತೂ ವಿಜಯಿಗಳಾಗಲಿಕ್ಕಾಗಲ್ಲ. ನಿಶ್ಚಯ ಬುದ್ಧಿ ಉಳ್ಳವ್ರು ಮಾತ್ರನೇ ವಿಜಯಿಗಳು. ಅದು ಬಾಬುವ್ರ ಮೇಲೋ, ಜ್ಞಾನದ ಮೇಲೋ, ಪುರುಷಾರ್ಥದ ಮೇಲೋ, ಧಾರಣೆ ಮೇಲೋ, ಯಾವುದ್ರ ಮೇಲಾದ್ರೂ ನಿಶ್ಚಯ ಇರಬೇಕು. ಅಂತಿಮ ಸಮಯದಲ್ಲಿ ಈ ಮಾತುಗಳೆಲ್ಲ ಬರುತ್ತೆ. ನಾನು ಆ ವಿಕಾರಗಳು, ನಿಶ್ಶಕ್ತತೆಗಳು, ಈ ಭೂತ ಪ್ರೇತಗಳು ಇವೆಲ್ಲ ಎದುರಿಸ್ಬೇಕಾಗುತ್ತೆ. ಯಾರು ಯಾವ ಥರ ತಪ್ಪು ಮಾಡಿದವರೋ ಅವ್ರಿಗೆ ಆ ಥರ ಶಿಕ್ಷೆ ಸಿಕ್ಕೇ ಸಿಗುತ್ತೆ. ಯಾವ ಸಮಯದಲ್ಲಿ ಏನಾದ್ರು ಭಯ ಆಗುತ್ತೆ ಅಂದರೆ ಆಗ ತುಂಬ ಅಯ್ಯೋ ಅಯ್ಯೋ ನಾನು ಇಷ್ಟೊಂದೆಲ್ಲ ತಪ್ಪು ಮಾಡಿದ್ದೀನಿ, ನಾನು ಈ ತಪ್ಪು ಮಾಡಿದ್ದೀನಿ ಅಂತ ನಿಮಗೆಲ್ಲ ಭಯಗಳು ಉಟ್ಕೊಂಡ್ಬಿಡುತ್ತೆ. ಭಯಭೀತರಾಗ್ಬಿಡ್ತೀರಿ. ಅದೇ ಒಂದು ದೊಡ್ಡ ಭೂತಾಕಾರ ಆಗ್ಬಿಡುತ್ತೆ. ಭಯದ ಭೂತ ಇರೋದಕ್ಕಿಂತ ದೊಡ್ಡ ಭೂತ. ಈ ಭೂತ ಯಾವತ್ತೂ ದೂರ ಆಗಲ್ಲ, ಬೇರೆ ಭೂತಗಳು ದೂರ ಆಗ್ಬೋದು. ಅದರಿಂದ ಅಂತಿಮ ಸಮಯಕ್ಕೆ ತಯಾರಿ ಮಾಡ್ಕೊಳ್ಳೋದು ಏನಪ್ಪ ಅಂದರೆ, ಶಾರ್ಟ್ ಪುರುಷಾರ್ಥ ಯಾವುದು, ಶುದ್ಧ ಸಂಕಲ್ಪಗಳನ್ನ ಬ್ಯುಸಿಯಾಗಿ ಇಟ್ಕೊಳ್ಳೋ ಕಡೆ ದಿನಚರಿಯ ಟೈಮ್ ಟೇಬಲ್ ಮಾಡ್ಕೊಳ್ಳಿ. ನಿಮ್ಮ ಮೇಲೆ ನೀವು ಪೂರ್ಣ ಗಮನ ಕೊಡಿ. ಈಗ ಮನಸ್ಸ ಸೇವೆ ತುಂಬ ಅವಶ್ಯಕತೆ ಇದೆ. 5 ನಿಮಿಷ ಸಿಕ್ಕಿದ್ರೂ ಅಭ್ಯಾಸ ಮಾಡ್ತಾ ಹೋಗಿ. ಆ ಥರ ತಿಳ್ಕೊಂಬೇಡಿ ನನಗೊಂದು ಗಂಟೆ ಸಿಕ್ಕಿದ್ರೆ ಒಂದು ಸ್ವಲ್ಪ ಅಭ್ಯಾಸ ಮಾಡ್ಬೋದು ಅಂತ, ನಂತರ ನಾನು ಬೇರೆ ಆತ್ಮಗಳಿಗೂ ಮನಸ್ಸ ಸೇವೆ ಮಾಡಿ ಶಕ್ತಿ ಕೊಡ್ಬೋದು ಅಂತ ಇಲ್ಲ. 1 ಸೆಕೆಂಡ್ ಸಿಕ್ಕಿದ್ರೂ ಕೂಡ ನೀವು ಮನಸ್ಸನ್ನು ಏಕಾಗ್ರ ಮಾಡಿಕೊಂಡು ಸಕಾಶ ಕೊಡ್ಬೋದು. ಆದ್ದರಿಂದ ಯಾವಾಗಲೇ 5 ನಿಮಿಷ ಸಿಗಲಿ, 10 ನಿಮಿಷ ಸಿಗಲಿ, ಈ ಮಾತಿನ ಮೇಲೆ ಪೂರ್ಣ ಹೆಚ್ಚು ಗಮನ ಕೊಡಿ. ಈ ಅಭ್ಯಾಸ ನಿಮಗೆ ಅಂತಿಮ ಸಮಯದಲ್ಲಿ ತುಂಬಾ ಸಹಯೋಗ ಕೊಡುತ್ತೆ.
ಈ ರೀತಿ ನಮ್ಮಲ್ಲಿ ಇಷ್ಟೊಂದು ಪವರ್ ಬೇಕು ಅಂದರೆ ಯಾವ ಸಮಯದಲ್ಲಿ ಏನೇ ಆದರೂ ಯಾರಿಗೇ ಆದರೂ ನನ್ನಿಂದ ಎಲ್ರಿಗೂ ಏನಾದರೂ ಪ್ರಾಪ್ತಿ ಆಗಬೇಕು, ಯಾರಿಗೇನು ಬೇಕೋ ಅದು ಪ್ರಾಪ್ತಿ ಆಗಬೇಕು. ಆದರೆ ಅದು ಯಾವಾಗ ಸಾಧ್ಯ? ಅದು ನನ್ನ ಹತ್ರ ಸ್ಟಾಕ್ ಇದ್ದರೆ. ಅದಕ್ಕಾಗಿ 2 ಶಬ್ದ ನೆನ್ಪಿಟ್ಕೊಳ್ಳಿ, ಸ್ಟಾಪ್ ಮತ್ತು ಸ್ಟಾಕ್ ಅಂತ. ಬಿಂದು ಹಾಕಿದ್ರೆ ಮಾತ್ರ, ಬಿಂದು ಯಾವುದೇ ವಿಚಾರಗಳಿಗೆ ಬಿಂದು ಹಾಕಿದ್ರೆ, ಪುಲಿ ಸ್ಟಾಪ್ ಹಾಕಿದ್ರೆ ಮರ್ತೋದ್ರೆ ಅದಕ್ಕೆ ಪುಲಿ ಸ್ಟಾಪ್ ಅಂತ ಹೇಳೋದು, ಸ್ಟಾಪ್ ಅಂತ ಹೇಳೋದು. ಸ್ಟಾಪ್ ಮಾಡೋಕ್ಕೆ ಬರ್ದೇ ಇದ್ದರೆ ಸ್ಟಾಕ್ ಆಗೋದಕ್ಕೆ ಶಕ್ತಿಗಳು ಸ್ಟಾಕು ಆಗಲ್ಲ. ಆದ್ದರಿಂದ ಮನಸ ಸೇವೆಯ ಅಭ್ಯಾಸ ಈಗ ತುಂಬ 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 ಅವಶ್ಯಕತೆ ಇದೆ. ಓಂ ಶಾಂತಿ. ಗುಲ್ಜಾದಾದಿ.